ನಾವು ಡೆಂಟಿಸ್ಟ್ ಆಗಿ ದಿನ ತುಂಬಾ ಪೇಷಂಟ್ಸ್ ತುಂಬಾ ಡೆಂಟಲ್ ಪ್ರಾಬ್ಲಮ್ಸ್ ನೋಡ್ತೇವೆ. ಅದ್ರಲ್ಲಿ ಮುಖ್ಯವಾದ ಒಂದು ಡೆಂಟಲ್ ಪ್ರಾಬ್ಲಮ್ ಅಂದ್ರೆ ಹಲ್ಲು ಇಲ್ಲದಿರುವ ಸಮಸ್ಯೆ ಅಥವಾ ಮಿಸ್ಸಿಂಗ್ ಟೂತ್. ಸೊ ಪೇಷಂಟ್ಸ್ ಅನ್ಕೋಬಹುದು ನನಗೆ ಹಲ್ಲಿಲ್ಲ, ಒಂದ್ ಹಲ್ಲಿಲ್ಲ, ಎರಡ್ ಹಲ್ಲಿಲ್ಲ, ಅದನ್ನ ನಾವು ರಿಪ್ಲೇಸ್ಮೆಂಟ್ ಮಾಡದೇ ಇದ್ರೂ ನಡೆಯುತ್ತೆ ಅಂತ. ಆದ್ರೆ ಅದು ಸರಿಯಲ್ಲ. ಯಾಕಂದ್ರೆ ಪ್ರತಿಯೊಂದು ಹಲ್ಲಿಗೂ ತನ್ನದೇ ಆದಂತ ಒಂದು ಕಾರ್ಯ ಅಥವಾ ಒಂದು ಫಂಕ್ಷನ್ ಇರುತ್ತದೆ. ಸೊ ಇವಾಗ ಒಂದ್ ಹಲ್ಲು ಇಲ್ಲದೆ ಇದ್ರು ಸಹ ಅದ್ರ ಪರಿಣಾಮ ಅದ್ರ ಪಕ್ಕದ ಹಲ್ಲು, ಅಕ್ಕಪಕ್ಕದ ಹಲ್ಲು ಮೇಲೆ ಜಾಸ್ತಿ ಬೀಳುತ್ತೆ. ಆ ಹಲ್ಲಿರು ಇಲ್ದಿರುವ ಕಾರಣದಿಂದ ಮೇಲ್ಗಡೆ ಹಲ್ಲು ಕೆಳಗಡೆ ಬರೋದು, ಈ ಜಾಗದಲ್ಲಿರೋ ಮೂಳೆ ಕುಗ್ಗುತ್ತದೆ, ಅಕ್ಕಪಕ್ಕ ಹಲ್ಲು ಜರುಗುತ್ತೆ, ಆ ಸ್ಪೇಸ್ ಒಳಗಡೆ ಜರುಗುತ್ತೆ. ಆ ಗ್ಯಾಪ್ ಅಲ್ಲಿ ಫುಡ್ ಲಾಡ್ಜ್ಮೆಂಟ್ ಆಗೋದು, ಆ ಫುಡ್ ಲಾಡ್ಜ್ಮೆಂಟ್ ಆಗಿ ಅಕ್ಕಪಕ್ಕ ಹಲ್ಲಿಂದು ಹುಳ್ಕಲ್ಲಾಗೋದು, ಅಥವಾ ದುರ್ವಾಸನೆ, ಬಾಯಿಂದ ದುರ್ವಾಸನೆ ಬರೋದು, ಊಟ ಮಾಡ್ಲಿಕ್ಕೆ ಆಗದೆ ಇರೋದು ಅಥವಾ ನಗ್ಲಿಕ್ಕೆ ಆಗದೆ ಇರೋದು, ವಯಸ್ಸಾಗಿರೋ ತರ ಕಾಣೋದು, ಇವೆಲ್ಲ ಸಮಸ್ಯೆಗಳಿರುತ್ತೆ. ಸೊ ಇದಕ್ಕೆಲ್ಲ ಏನ್ ಸೊಲ್ಯೂಷನ್ ಅಂದ್ರೆ ಡೆಂಟಲ್ ಇಂಪ್ಲಾಂಟ್ಸ್ ಅಥವಾ ಬ್ರಿಡ್ಜ್. ಆದಷ್ಟು ಬೇಗ ಹಲ್ಲು ನಿಮ್ಗೆ ಯಾವಾಗ ಹಲ್ಲು ತೆಗೆಸ್ತೀರೋ ಅದ ಕೂಡಲೇ ಅಥವಾ ಆದಷ್ಟು ಬೇಗ ನೀವು ಡೆಂಟಲ್ ಇಂಪ್ಲಾಂಟ್ ಟ್ರೀಟ್ಮೆಂಟ್ ಅಥವಾ ಬ್ರಿಡ್ಜ್ ಟ್ರೀಟ್ಮೆಂಟ್ ಮಾಡಿಸ್ಕೊಂಡ್ರೆ ನಮ್ಗೆ ಈ ಸಮಸ್ಯೆ ಇರೋದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಈಗಿರೋ ಅಡ್ವಾನ್ಸ್ ಡೆಂಟಲ್ ಟೆಕ್ನಾಲಜಿಯಿಂದ ನಮ್ಗೆ ಅದೇ ದಿನ ಹೊಸ ಹಲ್ಲು ಪಡೆಯೋ ಅವಕಾಶ ಇದೆ. ಸೊ ಇನ್ನು ತಡ ಮಾಡಬೇಡಿ, ನಿಮ್ಮ ಹಲ್ಲು ನಿಮ್ಮ ಸ್ಮೈಲ್ ಅನ್ನು ವಾಪಸ್ ಇದ್ದೇ ಪಡೀರಿ.